ಬೆಳಗಾವಿ ಪಾಲಿಕೆ ಮೇಯರ್ ಉಪಮೇಯರ್ ಉದ್ದಟ ತನಕ ಬೆಳಗಾವಿ ಪಾಲಿಕೆನ ಸೂಪರ್ ಸೀಡ್ ಮಾಡ್ತಾರಂತ ಎಲ್ಲ ಅಂದ್ಕೊಂಡಿದ್ರು. ಆದ್ರೆ ಈಗ ಮತ್ತೆ ಕಾರಣ ಕೇಳಿ ನೋಟಿಸ್ ಕಳಿಸೈತಿ ಸರ್ಕಾರ. ಕನ್ನಡದ ಹಬ್ಬದಂದ ಕರಾಳ ದಿನ ಆಚರಿಸಿ ಬೆಳಗಾವಿ ಪಾಲಿಕೆ ದುಷ್ಟತನ ಮೆರೆದಿತ್ತು. ಆದರೆ ಇದಕ್ಕೆ ಪ್ರಶ್ನಿಸಿದ್ದಕ್ಕೆ ಅಲ್ಲಿನ ಮೇಯರ್ ಉಪಮೇಯರ್ ಬಹಳ ಉದ್ದಟನದ ಉತ್ತರ ಕೊಟ್ಟಿದ್ರು. ಅವರ ನೋಟಿಸ್ಗೆ ಉತ್ತರ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಬೆಳಗಾವಿ ಪಾಲಿಕೆನ ಮತ್ತೊಮ್ಮೆ ಸೂಪರ್ ಸೀಡ್ ಮಾಡ್ತಾರಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಸೂಪರ್ ಸೀಡ್ ಮಾಡಿಲ್ಲ. ಮತ್ತೊಂದ್ಸರಿ ಕಾರಣ ಕೇಳಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ನೋಟಿಸ್ ಕಳಿಸಲಾಗಿತ್ತು. 2 ವಾರದೊಳಗೆ ಇಲ್ಲಿನ ಮೇಯರ್ ಉಪಮೇಯರ್ ಈ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕಾಗಿತ್ತು. ಆದರೂ ಕೂಡ ಕಾನೂನು ಪಂಡಿತರು ಹೇಳೋ ಪ್ರಕಾರ ಸೂಪರ್ ಸೀಡ್ ಮಾಡೋದು ಶಿಸ್ತು ಕ್ರಮ ಸ್ವಲ್ಪ ಜಾಸ್ತಿ ಆಕೈತಿ, ಅದಕ್ಕಿಂತ ಕಡಿಮೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡಿದ್ರಂತ. ಹೀಗಾಗಿ ಈಗ ಮತ್ತೆ ನೋಟಿಸ್ ಕಳಿಸ್ಯಾರ. ಅದಕ್ಕೆ ಉತ್ತರ 2 ವಾರದೊಳಗೆ ಕೊಡಬೇಕಂತ. ಬನ್ನಿ ಹಾಗಾದ್ರೆ ಏನು ನಡೀತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಮ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಬಿರಾದಾರ್, ಸೂಪರ್ ಸೀಡ್ ಮಾಡ್ತಾರಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ಈಗ ಮತ್ತೆ ನೋಟಿಸ್ ಕಳಿಸೈತಿ ಸರ್ಕಾರ. ಹಿಂಗಾಗಿ ಪರಸ್ಪರ ಮಾತುಕತೆ, ರಾಜಕೀಯ ಮಾರ್ಗ ಅನುಸರಿಸಿ MES ಪುಂಡತನ ಏನೈತಿ ಅದನ್ನ ಕಡಿಮೆ ಮಾಡಕ ರಾಜ್ಯ ಸರ್ಕಾರ ಯಾವ ರೀತಿ ತಂತ್ರ ಹೆಣದೈತಂತೀರಿ? ರಾಧಾ, ಏನಂದ್ರ ಬೆಳಗಿನ ಒಂದು ಮಾಹಿತಿ ಪ್ರಕಾರ ಈ ಬೆಳಗಾವಿ ಮಹಾನಗರ ಪಾಲಿಕೆ ಏನೈತಿ ಅದನ್ನ ನಾವು ಸೂಪರ್ ಸೀಡ್ ಮಾಡ್ತೀವಿ ಅಂತ ಹೇಳಿತ್ತು. ಆದ್ರ ಆನಂತರ ಕೆಲವು ಕಾನೂನು ತಜ್ಞರ ಜೊತೆ ಏನು ಚರ್ಚೆ ಮಾಡಿ ಸುರೇಶ್ ಕುಮಾರ್ ಅವರು ಮತ್ತೆ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ನಟರಾಜ್ ಅವರು ಮತ್ತೆ ಕಾನೂನು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಏನ್ ನಿರ್ಧಾರಕ್ಕೆ ಬಂದಾರ ಅಂತಂದ್ರ ಸೂಪರ್ ಸೀಡ್ ಮಾಡೋದ್ ಬೇಡ ಸದ್ಯಕ್ಕ. ಆದ್ರ ಮೇಯರ್ ಉಪಮೇಯರ್ ಸೇರಿದಂತೆ ಎಷ್ಟು ಜನ ಮೆಂಬರ್ ಅದಾರಲ್ಲ ಆ ಎಲ್ಲಾ ಮೆಂಬರ್ಗಳಿಗೂ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಡೋಣ. ಮತ್ತೆ ಶೋಕಾಸ್ 2 ವಾರ ಟೈಮ್ ಕೊಡೋಣ. 2 ವಾರ ಟೈಮ್ದೊಳಗ ಅವ್ರು ಏನಾದ್ರೂ ಉತ್ತರಿಸದೇ ಇದ್ರ ಅವಾಗ ನಾವು ಅದನ್ನ ಸೂಪರ್ ಸೀಡ್ ಮಾಡೋದು ಅಥವಾ ವಿಸರ್ಜನೆ ಮಾಡೋ ಬಗ್ಗೆ ಚಿಂತೆ ಮಾಡ್ತೀವಿ ಅಂತ ಹೇಳ್ಯಾರ. ಆದ್ರೆ 2 ವಾರಗಳ ಟೈಮ್ ಏನ್ 2 ವಾರ ಟೈಮ್ದೊಳಗ ಎಲ್ಲಾ ಮೆಂಬರ್ ಸಹಿತ ಮೇಯರ್ ಉಪಮೇಯರ್ ಸಹಿತ ಎಲ್ಲಾ ಮೆಂಬರ್ಗಳು ಉತ್ತರಿಸಬೇಕಾಗಿದ್ರದ. ಅರವಿಂದ್, ಏನೇ ಆಗಲಿ ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರ ಬದುಕಿನಲ್ಲೂ ಈ ಒಂದು ಸೂಪರ್ ಸೀಟ್ ಆದ್ರೆ ಅದು ಬಹಳ ಪರಿಣಾಮ ಬೀರ್ತೈತೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಆದರೆ ಸರ್ಕಾರದ ಏನೈತಿ ಈಗ ಮತ್ತೆ ನೋಟಿಸ್ ಕೊಡೋದು, ಸೂಪರ್ ಸೀಡ್ ಮಾಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತೈತಿ? ಹೌದ್ರಾ, ಈಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದಾಗ ಏನ್ ಕನ್ನಡಿಗರದಾರಲ್ಲ ಆ ಕನ್ನಡಿಗರ ಬಗ್ಗೆನೂ ಸರ್ಕಾರ ಚಿಂತೆ ಮಾಡ್ಯದ. ಒಂದ್ ವೇಳೆ ನಾವೇನಾದ್ರೂ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಿದ್ರ ಮಹಾರಾಷ್ಟ್ರದೊಳಗಿರುವಂತ ಕನ್ನಡಿಗರಿಗೆ ಏನ್ ತೊಂದರೆ ಆಗ್ಬಹುದು ಅನ್ನೋದು ಕೂಡ ವಿಚಾರ ಮಾಡ್ಯಾರ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ಸೂಪರ್ ಸೀಡ್ ಮಾಡೋದ್ ಬೇಡ. ಆದ್ರೆ ಶೋಕಾಸ್ ನೋಟಿಸ್ ಕೊಡೋಣ ಸದಸ್ಯರಿಗೆ, ಎಲ್ಲಾ ಸದಸ್ಯರಿಗೆ ಮತ್ತೆ ಮೇಯರ್ ಉಪಮೇಯರ್ ಏನದಾರ ಎಲ್ಲರಿಗೂ ಶೋಕಾಸ್ ನೋಟಿಸ್ ಕೊಡೋಣ. ಹಿಂಗಾಗಿ ಏನು ನವೆಂಬರ್ 1ನೇ ತಾರೀಕು ಕರಾಳ ದಿನ ಆಚರಣೆ ಮಾಡಿತ್ತು, ರಾಜ್ಯೋತ್ಸವ ಆಚರಣೆ ಮಾಡಬೇಕಾದ ಸಂದರ್ಭದಾಗ ಕರಾಳ ದಿನ ಆಚರಣೆ ಮಾಡಿ ಮೇಯರ್ ಉಪಮೇಯರ್ ಏನು ಉದ್ದಟತನ ಪ್ರದರ್ಶಿಸಿದ್ರು. ಮತ್ತ ಅದು ಅಲ್ದನ ಚಂದ್ರಶೇಖರ್ ಕಂಬಾರ್ ಅವ್ರಿಗೆ ಏನು ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು, ಆ 8ನೇ ಜ್ಞಾನಪೀಠ ಪ್ರಶಸ್ತಿ ಬರುವಾಗ ಚಂದ್ರಶೇಖರ್ ಕಂಬಾರ್ ಅವರಿಗೆ ಕೂಡ ಅಭಿನಂದನೆ ಕಾರ್ಯಕ್ರಮವನ್ನ ಸಲ್ಲಿಸುವಾಗ ಅಲ್ಲಿನೂ MES ಮೇಯರ್ ಉಪಮೇಯರ್ ಏನದಾರಲ್ಲ ಅವರೆಲ್ಲರೂ ಉದ್ದಟತನ ಪ್ರದರ್ಶನ ಮಾಡಿದ್ರು. ಹಿಂಗಾಗಿ ಅವು 2 ಕಾರಣ. ಮತ್ತೆ ಏನು ಪ್ರತಿ ವರ್ಷ ಸಭೆ ನಡೆಸಬೇಕಾಗಿತ್ತು ಆ ಸಭೆಯನ್ನ ನಡೆಸಿಲ್ಲ. ಈ ಮೇಯರ್ ಏನು ಮಂದಾ ಬಾಳೆಕುಂಟೆ ಅದಾರ ಅಧಿಕಾರಕ್ಕೆ ಬಂದು ಇಲ್ಲಿ ತನಕ 7 ತಿಂಗಳಾಗ್ಯದ. 7 ತಿಂಗಳದೊಳಗ ಕೇವಲ 3 ಬಾರಿ ಮಾತ್ರ ಸಭೆ ಸೇರ್ಯಾರ. ಹಿಂಗಾಗಿ ಕೆಲವು ಕಾರಣಗಳನ್ನ ಇಟ್ಟುಕೊಂಡು ಶೋಕಾಸ್ ನೋಟಿಸ್ ನೀಡಿವಂತೆ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಾರ. ಓಕೆ, ಧನ್ಯವಾದ ಅರವಿಂದ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರ ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಮಾಡಿಲ್ಲ, ಅದ್ರ ಬದಲಾಗಿ ಮೇಯರ್ ಉಪಮೇಯರ್ಗೆ ಶೋಕಾಸ್ ನೋಟಿಸ್ ಕಳಿಸಲಾಗೈತಿ. 2 ವಾರದಾಗ ಈ ನೋಟಿಸ್ಗೆ ಅವರು ಉತ್ತರ ಕೊಡಬೇಕಾಗೈತಿ.
ನಮ್ಮ ಕನ್ನಡ ಭಾಷಾಕ್ಕ ಅವಮಾನ ಮಾಡಿದ ಬೆಳಗಾವಿ ಪಾಲಿಕೆ ಮೇಯರ್ ಉಪಮೇಯರ್ ಮೇಲೆ ಕ್ರಮ ತಗೋದ್ ಬಿಟ್ಟು ಸರ್ಕಾರ ಕಣ್ಣು ಮುಚ್ಕೊಂಡು ಯಾಕೆ ಕೂತೈತಿ? ಕನ್ನಡ ವಿರೋಧಿ ಮೇಯರ್ ಉಪಮೇಯರ್ಗ ತಕ್ಕ ಶಾಸ್ತಿ ಆಗ್ಲಿ ಅಂತ ಹೇಳಿ ಯಾದಗಿರಿಯಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮಂದಿ ಕಣ್ಣಿಗ ಕಪ್ ಬಟ್ಟಿ ಕಟ್ಕೊಂಡು ಪ್ರತಿಭಟನಾ ಮಾಡಿದ್ರು. ವೇದಿಕೆ ಉತ್ತರ ಕರ್ನಾಟಕ ವಲಯ ಅಧ್ಯಕ್ಷ ಶರಣು ಗದ್ದುಗೆ ಮತ್ತವರ ಟೀಮ್ ಇಂತಹ ಹೊಸ ರೀತಿ ಪ್ರೊಟೆಸ್ಟ್ ನಡೆಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಚೌಕ್ನಿಂದ ಡಿಸಿ ಆಫೀಸ್ ತನಕ ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಮೆರವಣಿಗೆ ಮಾಡಿದ್ರು. ಬೆಳಗಾವಿ ಪಾಲಿಕೆ ವಿಸರ್ಜನಾ ಮಾಡ್ರಿ, ಮೇಯರ್ ಉಪಮೇಯರ್ ಸದಸ್ಯತ್ವ ರದ್ದು ಮಾಡೋದಲ್ದ ರಾಜ್ಯದಾಗ ಎಂಇಎಸ್ ಶಿವಸೇನಾ ಸಂಘಟನೆಗಳನ್ನ ನಿಷೇಧ ಮಾಡ್ರಿ ಅಂತ ಒತ್ತಾಯ ಮಾಡಿದ್ರು. ಎಷ್ಟು ದಿವಸ ಆದ್ರೂ ಸರ್ಕಾರ ಕಣ್ಮುಚ್ಚಿ ಕೂತದ್ ನೋಡಿ ಕಣ್ಣಿಗ ಕರಿ ಬಟ್ಟಿ ಕಟ್ಕೊಂಡು ಪ್ರತಿಭಟನಾ ಮಾಡಿದ್ರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತೈತೇನೋ ಅಂತ ಇಂತಹ ಹೊಸ ರೀತಿ ಪ್ರತಿಭಟನೆ ಮಾಡ್ಯಾರ. ರಾಜ್ಯೋತ್ಸವ ದಿನದಂದೇ ಎಲ್ಲ ಅಲ್ಲಿ ಮೇಯರ್ ಮತ್ತು ಉಪಮೇಯರ್ ಕನ್ನಡದ ವಿರೋಧ ನೀತಿಯನ್ನು ಮಾಡಿ ಕರಾಳ ದಿನವನ್ನು ಆಚರಣೆ ಮಾಡಿದರು. ಅವರಿಗೆ ಯಾವುದೇ ಒಂದು ಕ್ರಮವನ್ನು ತಗೋತಾ ಇಲ್ಲ. ಬೆಳಗಾವಿಯ ಮಹಾನಗರ ಪಾಲಿಕೆಯನ್ನು ವಿಸರ್ಜನೆ ಮಾಡಬೇಕು, ಮೇಯರ್ ಮತ್ತು ಉಪಮೇಯರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ. ಬಳ್ಳಾರಿ ರಣಾರಂಗ ಆಗೈತಿ. ಶ್ರೀರಾಮುಲು ಮತ್ತು ಬಿಜೆಪಿ ಲೀಡರ್ಸು ತೊಡಿತಟ್ಟಿ ನಿಂತಾರ. ಕಾಂಗ್ರೆಸ್ ಪಕ್ಷನೂ ಸದ್ದಿಲ್ಲದ ಜೋರು ಪ್ರಚಾರ ನಡೆಸೈತಿ. ಉಪಚುನಾವಣಾ ಪ್ರಚಾರದ ಇವತ್ತಿನ ಹೈಲೈಟ್ಸ್ ಏನಂತ ನೋಡೋಣ. ಬಳ್ಳಾರಿ ಉಪಚುನಾವಣೆ ಅಖಾಡ ರಂಗೇರುತ್ತಿ, ಜಿದ್ದಾಜಿದ್ದಿಗೆ ಸಾಕ್ಷಿಯಾಗತಿ. ಬಿಜೆಪಿಗೆ ಸೆಡ್ ಹೊಡೆದಿರೋ ಶ್ರೀರಾಮುಲು ಬಗ್ಗ ಬಡಿಯಾಕ ಕೇಸರಿ ಪಡೆ ತೊಡಿತಾಟೆ ನಿಂತೈತಿ. ಹಿಂಗಾಗಿ ಬಿಜೆಪಿ ದಿಗ್ಗಜರೆಲ್ಲರೂ ಗಣಿನಾಡಿಗೆ ಬಂದಾರ. ಅಖಾಡಕ್ಕ ಧುಮುಕಿ ಬಿಜೆಪಿ ಅಭ್ಯರ್ಥಿ ಗಾದೆ ಲಿಂಗಪ್ಪಗ ಓಟ್ ಕೊಡ್ರಿ ಅಂತ ಪ್ರಚಾರ ಮಾಡಕತ್ತಾರ. ಇವತ್ ಮುಂಜಾನೆ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ಕಚೇರಿ ಒಳಗೆ ಮಾತಾಡಿದ್ರು. ಶ್ರೀರಾಮುಲು ವಿರುದ್ಧ ಕಿಡಿಕಾರಿದ್ರು. ಗಣಿತನಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದು ತಪ್ಪಾಯ್ತು ಅಂದ್ರು. ನಾವು ಕೇವಲ ಶ್ರೀರಾಮುಲು ವಿರುದ್ಧ ಚುನಾವಣೆ ನಡೆಸಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಹೋಗಬೇಕು ಅಂತಿದ್ದು. ಎರಡೂ ಪರೀಕ್ಷೆ ಆಗಲಿ. ಸರ್ವಾಧಿಕಾರಿಯಿಂದ ನಡ್ಕೊಂತ ಇರೋ ಶ್ರೀರಾಮುಲು, ಸೊಕ್ಕಿನಿಂದ ಮೆರಿತಾ ಇರುವಂತಹ ಕಾಂಗ್ರೆಸ್ ಪಾರ್ಟಿ, ನನ್ನನ್ನು ಈ ದಯನೀಯ ಸ್ಥಿತಿಗೆ ಅಧಿಕಾರಕ್ಕೆ ಬಂದಾಗಿರುತ್ತಾರಂತ ನೀವು ನಿಮ್ಮ ನಡವಳಿಕೆ ಈ ಚುನಾವಣೆಯಲ್ಲಿ ಹೊರೆ ಹಚ್ಚೋಣ. ಮತ್ತೇರಿದ ಮೇಲೆ ಹಳ್ಳಿ ಹಳ್ಳಿ ತಿರುಗಿ ಬಿಜೆಪಿ ದಂಡು ಪ್ರಚಾರ ಮಾಡ್ತು. ಯಡಿಯೂರಪ್ಪ, ಈಶ್ವರಪ್ಪ, ಸದಾನಂದ ಗೌಡರು ಕೂಡ ಮಿನಿಸ್ಟರ್ ಮಂದಿನೂ ಓಟ್ ಕೇಳಿದ್ರು. ಬಿಜೆಪಿಗೆ ಸವಾಲಾಗಿರೋ ಶ್ರೀರಾಮುಲು ಏನ್ ಪ್ರಚಾರದಾಗ ಹಿಂದ್ ಬಿದ್ದಿಲ್ಲ. ಕ್ಷೇತ್ರ ತುಂಬಾ ಬಿರುಗಾಳಿ ಬೀಸ್ದಂಗ ಓಡಾಡಕತ್ತಾರ. ಫ್ಯಾನ್ ತಿರುಗಿಸಿ ಹವಾ ಮಾಡಾಕತ್ತಾರ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ಯಾರ. ಇವತ್ತು ಎಲ್ಲಿ ಹೋದ್ರು ಕೂಡ ಕೇಳ್ರಿ, ಈ ಶ್ರೀರಾಮುಲು ಅಂದ್ರೇನೆ ಎಲ್ಲಾ ಜನಾಂಗದವ್ರನ್ನ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜನಾಂಗದವ್ರನ್ನ ಒಂದು ಮಾಡಿ ಒಂದುಗೂಡಿಸಿ ತಗೊಂಡು ಹೋಗುವಂತ ಶಕ್ತಿ ಯಾರಿಗೇನಿದೆ ಅಂದ್ರೆಗಿನ ಅದು ಶ್ರೀರಾಮುಲಿಗೆ ಮಾತ್ರ ಶಕ್ತಿ ಇರೋದನ್ನ. ಇನ್ನ ಉಪಚುನಾವಣೆದಾಗ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದಿಲ್ಲ. ಆದ್ರೂ ಜೆಡಿಎಸ್ ಅಧ್ಯಕ್ಷ ಕುಮಾರಸ್ವಾಮಿ ಗಣಿನಾಡಿಗೆ ಬಂದ್ ಕೂತಾರ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಿ ಪಕ್ಷೇತರ ಅಭ್ಯರ್ಥಿಗೆ ಓಟ್ ಕೊಡ್ರಿ ಅಂದಾರ. ಶ್ರೀರಾಮುಲು ಪರವಾಗಿ ಒಲವು ತೋರ್ಸ್ಯಾರ. ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಚುನಾವಣಾ ಕಣಕ್ಕೆ ಇಳಿಸದೇ ಇದ್ರು ಕಾಂಗ್ರೆಸ್ ಬಿಜೆಪಿ ಪಕ್ಷವನ್ನು ಹೊರತುಪಡಿಸಿ ಪಕ್ಷೇತರ ಅಭ್ಯರ್ಥಿಗೆ ಮತವನ್ನು ಕೊಡಿ ಅಂತಕ್ಕಂಥ ಒಂದು ಸಂದೇಶ ಏನು ಕೊಟ್ಟಿದ್ದೇನೆ ಮೊದಲನೇ ದಿವಸವೇ. ಇವತ್ತು ನಮ್ಮ ಪಕ್ಷದ ನಿಲುವು ಅದೇ ನಿಲುವಿದೆ ಅಂತಕ್ಕಂಥ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇನ್ನು ಕೈ ಪಾರ್ಟಿನೂ ಪ್ರಚಾರದಾಗ ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ ಲೀಡರ್ ಮಧುಸೂದನ್ ಮಿಸ್ತ್ರಿ ಸ್ಥಳೀಯ ಮುಖಂಡರ ಜೊತೆ ಅಭ್ಯರ್ಥಿ ರಾಮ್ ಪ್ರಸಾದ್ ಪರವಾಗಿ ಪ್ರಚಾರ ಮಾಡಿದ್ರು. ನಾವಾಗಿ ಗೆಲ್ತೇವೆ ಅಂತ ಭರವಸೆ ನೀಡಿದ್ರು. ಬಿಜೆಪಿ ಅವರು ಮಾಡಿರೋ ದುರಾಡಳಿತ ಮತ್ತು ಗಣಿ ಲೂಟಿ ಮತ್ತು ಕೃಷಿ ಭೂಮಿಯನ್ನವರು ಏನು ದಬ್ಬಾಳಿಕೆ ಮಾಡಿ ಹಾಕೊಂಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ ಜನರಲ್ಲಿ. ನಾವು ಖಚಿತವಾಗಿ ಗೆಲ್ತೀವಿ. ಒಟ್ನಾಗ ದಿನ ಕಳೆದಂಗ ಪ್ರಚಾರ ರಂಗೇರೈತಿ. ಲೀಡರ್ ಮಂದಿ ಕೆಸರರ್ಚಾಟನೂ ಜೋರಾಗೈತಿ. ಮತದಾರರ ಚಿತ್ತ ಎತ್ತಾಗೈತಿ. ಕಾದ್ ನೋಡ್ಬೇಕು ನೋಡ್ರಿ. ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.